ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ. ಏನಪ್ಪಾ ಇವತ್ತು ವಿಷಯ ಅಂದ್ರೆ ವಿಥೆಡ್ ಅಂತ ಬರ್ತಾ ಇದೆ ಬ್ರೋ. ನನಗೆ ಇನ್ನೂ ರಿಸಲ್ಟ್ ಬಂದಿಲ್ಲ. OEC, PEC ಒಬ್ರಿಗೆ OEC ರಿಸಲ್ಟ್ ಬಂದ್ರೆ ಇನ್ನೊಬ್ರಿಗೆ PEC ಬರಲ್ಲ. ಇನ್ನಿಬ್ರಿಗೆ ವಿಥೆಡ್ ಅಂತ ಬರುತ್ತೆ. ಇಲ್ಲಾಂದ್ರೆ ಇಂಟರ್ನ್‌ಶಿಪ್ ಇನ್ನೂ ಅನೌನ್ಸ್‌ಮೆಂಟೇ ಆಗಿಲ್ಲ. ಅಂದ್ರೆ ರಿಸಲ್ಟೇ ಬಂದಿಲ್ಲ ಅದ್ರದ್ದು ಕೂಡ ಅಂತ ಹೇಳ್ತಾ ಇದಾರೆ. ಅದಾದ್ಮೇಲೆ ಕೆಲವ್ರು ಏನ್ ಹೇಳ್ತಾ ಇದಾರೆ ಬ್ರೋ ನನಗೆ ಇಂಟರ್ನಲ್ ಮಾರ್ಕ್ಸು 20 ಮಾತ್ರ ಕೊಟ್ಟಿದ್ದಾರೆ. ನಮ್ ಕಾಲೇಜಲ್ಲಿ ಹೇಳ್ತಾ ಇರೋದು HOD ಪ್ರಕಾರ 43 ಕೊಟ್ಟಿದ್ದಾರೆ, 40 ಕೊಟ್ಟಿದ್ದಾರೆ, 45 ಕೊಟ್ಟಿದ್ದಾರೆ, 40 ಪ್ಲಸ್ ಕೊಟ್ಟಿದ್ದಾರೆ ಅಂತ ಹಿಂಗೆಲ್ಲ ಹೇಳ್ತಾ ಇದ್ದೀರಾ. ಓಕೆನಾ? ಅದಾದ್ಮೇಲೆ ಕೆಲವ್ರು ನನ್ನ ಮೇಲ್‌ಗೂ ಕೂಡ ಸ್ಕ್ರೀನ್‌ಶಾಟ್ ಸೆಂಡ್ ಮಾಡಿ ಬ್ರೋ ಪ್ಲೀಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತಾನು ಕೂಡ ಕೆಲವ್ರು ಹಾಕಿದ್ರಿ. ಓಕೆನಾ? ಈಗ ನಾನು ಸುಮ್ನೆ ಜಸ್ಟ್ ರಾಂಡಮ್ ಆಗಿ OEC, PEC ಬುಕ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ನೀವು ನೋಡ್ತಾ ಇದ್ದೀರಾ. ಓಕೆನಾ? ನೋಡಿ ಇಲ್ಲಿ. ಇವ್ರು ಇನ್ನು 26, 27 ಅಂದ್ರೆ ಇವತ್ತು ಕೂಡ ಇತ್ತು ಅನ್ಸುತ್ತೆ ಐ ಥಿಂಕ್. ನೋಡಿ ಮತ್ತೆ ನಾಳೆಗೆ 10:30 ಬೆಳಗ್ಗೆ 10:30 ಕೊಟ್ಟಿದ್ದಾರೆ. ಇವಾಗ ನೋಡಿ ಸೀಟ್ ಎಷ್ಟಿದೆ? 499 ಇದೆ. ಓಕೆನಾ? ಇವ್ರು ಮಾಡ್ತಾ ಇರೋವಂಥದ್ದು ಹೆಂಗೆ ಅಂದ್ರೆ 75% ಆಲ್ರೆಡಿ ರಿಸಲ್ಟ್‌ನ ಅನೌನ್ಸ್‌ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಪಾಪ ಎಲ್ರಿಗೂ ರಿಸಲ್ಟ್ ನೋಡಿ ಖುಷಿ ಪಟ್ಟಿದ್ದಾರೆ. ಇವಾಗ ನನಗೂ ಕೂಡ ರಿಸಲ್ಟ್ ಬಂದಿದೆ. ನಾನು ಖುಷಿ ಪಟ್ಟಿದ್ದೀನಿ. ಓಕೆ ಎಲ್ಲ ಕ್ಲಿಯರ್ ಆಯ್ತು. ಇನ್ನೇನ್ ನಾಳೆಯಿಂದ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಇವ್ರು ಇವಾಗ ಆಲ್ರೆಡಿ ಏನ್ ಮಾಡಿದ್ದಾರೆ ಕಾನ್ವೊಕೇಷನ್ ನಿಮ್ಗೆ ಅರ್ಜೆಂಟಾಗಿ ಬೇಕು ಅಂದ್ರೆ ₹550 ಕಟ್ಟಿ ಅಂತ ಹೇಳ್ತಾ ಇರೋವಂಥದ್ದು. ಸೊ ಹಂಗೆಲ್ಲ ಕಟ್ಟಕ್ಕೆಲ್ಲ ಹೋಗ್ಬೇಡಿ. ನೀವು ಯಾರಾರ ಅರ್ಜೆಂಟಾಗಿ ಕೆಲ್ಸಕ್ಕೆ ಸೇರ್ಕೊಳ್ಳೋರು ಅಂಥವ್ರು ಏನಾರ ಇದ್ರೆ ಇನ್ ಕೇಸ್ ನೀವು ಅಲ್ಲಿ ₹550 ಅದು ಲಿಂಕ್ ಇಲ್ಲ. ಐ ಥಿಂಕ್ ಲಿಂಕ್ ಸೆಂಡ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಓಕೆನಾ? ಯಾರಾರ ಅರ್ಜೆಂಟಾಗಿ ಕೆಲಸ ಸಿಕ್ಕಿ ಬ್ರೋ ನಂಗೆ PDC ಬೇಕೇ ಬೇಕು. ಅದು ಕಾನ್ವೊಕೇಷನ್ ಡಾಕ್ಯುಮೆಂಟ್ ಬೇಕೇ ಬೇಕು ಅನ್ನೋರು ಆದಷ್ಟು ಬೇಗ ನಿಮ್ಗೆ ಲಿಂಕ್ ಹಾಕ್ತೀನಿ. ಓಕೆನಾ? ಈಗ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇವಾಗ ನನ್ ಮೇನ್ ಇದ್ರು ಏನಂದ್ರೆ ಇನ್ನೂ ಕೆಲವ್ರಿಗೆ ಎಷ್ಟೊಂದ್ ಜನಕ್ಕೆ ವಿಥೆಲ್ಡ್ ಅಂತ ರಿಸಲ್ಟ್ ಬಂದಿದೆ. ಸೊ ಈಗ ಸ್ವಲ್ಪ ಜನಕ್ಕೆ VTU ಕಡೆಯಿಂದ ಕಾಲ್ಸ್ ಬಂದಿದೆ. ಆಮೇಲೆ ಬ್ಯಾಕ್ ಎಂಡ್ ಅಲ್ಲಿ ಇನ್ನೂ ಕೂಡ ಕರೆಕ್ಟಾಗಿ ಅಪ್ಡೇಟ್ ಮಾಡಿಲ್ಲ. ಓಕೆನಾ? ಇನ್ ಕೆಲವ್ರಿಗೆ 43 ಮತ್ತೆ ಹೇಳಿದ್ನಲ್ಲ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಜಾಸ್ತಿ ಕೊಟ್ಟಿದ್ದಾರೆ. ಕೆಲವ್ರಿಗೆ 20 ಕೊಟ್ಟಿದ್ದಾರೆ, 25 ಕೊಟ್ಟಿದ್ದಾರೆ. ಇದು ಪ್ರಾಬ್ಲಮ್ ಎಲ್ಲಿ ಏನಾಗಿದೆ ಅಂದ್ರೆ ಅವ್ರಿನ್ನೂ ಕರೆಕ್ಟಾಗಿ ಎಲ್ಲ ಅಪ್ಡೇಟ್ ಮಾಡಿಲ್ಲ. ಕೆಲವ್ರದ್ದು ನೀವು ಏನಪ್ಪಾ ಅಂದ್ರೆ ಎಕ್ಸಾಮ್ಸ್ ಎಲ್ಲ ಮುಗ್ದಾದ್ಮೇಲೆ ನೀವೊಂದು ಸ್ಕ್ರೀನ್‌ಶಾಟ್ ತಗೊಳ್ಳಿ ಅಂತ ಹೇಳ್ತಿದ್ರು ಗೊತ್ತಾ? ಒಂದ್ ನಿಮಿಷ ಇರಿ ನಾನ್ ತೋರಿಸ್ತೀನಿ ನಿಮ್ಗೆ. ನೀವು ನೋಡ್ತಿದ್ದೀರಾ ಅಲ್ವಾ? ಇಲ್ಲಿ ನೋಡಿ ಇಲ್ಲಿ ಎಕ್ಸಾಮ್ ಸಬ್ಮಿಟ್ ಆದ್ಮೇಲೆ ನಿಮ್ಗೊಂದು ಸ್ಕ್ರೀನ್‌ಶಾಟ್ ತಗೊಳ್ಳಿ ಅಂತ ಹೇಳ್ತಾರೆ ಅವ್ರು. ಅದಾದ್ಮೇಲೆ ಅಟೆಂಪ್ಟ್ ವೆರಿಫಿಕೇಷನ್ ಐಡಿ ಅಂತ ಹೇಳಿ ಕೊಟ್ಟಿದಾರಲ್ಲ ಇದನ್ನ ನೀವು ಹೇಳ್ಬೇಕಂತೆ. ಇನ್ ಕೇಸ್ ಆಫ್ VTOದವ್ರು ಯಾರಾರ ಕಾಲ್ ಮಾಡಿದ್ರೆ ಮಾತ್ರ ಅವ್ರು ಕೇಳ್ತಾ ಇರೋವಂಥದ್ದು. ಎಷ್ಟೊಂದ್ ಜನಕ್ಕೆ ಕಾಲ್ಸ್ ಬಂದಿದೆ, ಅಪ್ಡೇಟ್ ಮಾಡಿದ್ದಾರೆ. ನನ್ಗೆ ಏನು ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಕಮ್ಮಿ ಬಂದಿದೆ ಬ್ರೋ ಮೇಡಮ್ ಕಡೆಯಿಂದಾನೇ ಕಾಲ್ಸ್ ಬಂದಿದೆ ತುಂಬಾ ಜನಕ್ಕೆ. ಸೊ ಆದಷ್ಟು ಕೆಲವ್ರ್ದು ಬಂದಿಲ್ಲ ಅಂದ್ರೆ ಡೋಂಟ್ ವರಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆಲ್ಲ ಹೋಗ್ಬೇಡಿ. ಅವ್ರು ಆದಷ್ಟು ಬೇಗ ಅಪ್ಡೇಟ್ ಮಾಡ್ತಾರೆ. ಈ ಗುರುವಾರ ಅಂದ್ರೆ ನಾಡಿದ್ದು ಇಲ್ಲಾಂದ್ರೆ ಶುಕ್ರವಾರದ ಒಳಗೆ ರಿಸಲ್ಟ್‌ನ ಅನೌನ್ಸ್‌ಮೆಂಟ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಬಟ್ ಅದು ನಮ್ ಕಾಲೇಜಲ್ಲೂ ಕೂಡ ನಾನ್ ಕೇಳ್ದೆ ನಮ್ ಸರ್‌ಗಳಾಗಿರ್ಬೋದು, ಬೇರೆ ಬ್ರಾಂಚಸ್ HODಗಳಾಗಿರ್ಬೋದು. ಓಕೆನಾ? ಆದಷ್ಟು ಬೇಗ ಅಪ್ಡೇಟ್ ಬರುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಸೊ ಯಾವ್ದಕ್ಕೂ ತಲೆ ಕೆಡಿಸ್ಕೊಳಕ್ಕೆಲ್ಲ ಹೋಗ್ಬೇಡಿ. ಇವಾಗ ಹ್ಮ್ ಕಂಪ್ಲೀಟ್ಲಿ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ನಾನ್ ಅನ್ಕೊಂತೀನಿ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬಿ ಹ್ಯಾಪಿ. ಆದಷ್ಟು ಬೇಗ ನಿಮ್ ರಿಸಲ್ಟ್ಸ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ಓಕೆನಾ? ನೆಕ್ಸ್ಟ್ ನೆಕ್ಸ್ಟು ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಪ್ಲೀಸ್ ಕ್ವೆಷನ್ಸ್ ಅಂದ್ರೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆನಾ? ಆದಷ್ಟು ಬೇಗ ಈ ವಿಥೆಲ್ಡ್ ಯಾರ್ಯಾರಿಗೆ ಬಂದಿದೆ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು ಗೈಸ್ ಅಷ್ಟೇ.